ರಂಗಪ್ರಸಾದ್ ಎಂಬುವರ ಸೊಸೆ ವಸಂತ ಅವರಿಗೆ ಏಕ್ದಮ್ ಹೋಲಿಕೆ ಇರುವಂತಹ ಆ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್. ಹೀಗಿದೆಯಲ್ಲ, ಇದೇನು ವಸಂತ ಅವರ ಫೋಟೋ ತೋರಿಸ್ತಾ ಇದ್ರಲ್ಲ ನೀವು ಅಂತ ಹೇಳಿದ್ರೆ ಅಲ್ವೇ ಅಲ್ಲ, ಇದು ನನ್ನ ಮಗಳು ಅನನ್ಯಾನೇ, ನಾನ್ ತೋರಿಸಿದ್ದು ವಸಂತಾಳ ಫೋಟೋ ಅಲ್ಲ. 2005ರಿಂದ ರಂಗಪ್ರಸಾದ್ ಜೊತೆ ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ರಂಗಪ್ರಸಾದ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಅಂತ ಕೂಡ ಹೇಳ್ತಾರೆ. ಮೊದಲು ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋರ್ ಜೊತೆ, ಪ್ರಭಾಕರ್ ಬಾಳಿಗ ಅನ್ನೋರ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅವ್ರ ತಾಯಿಯನ್ನ ನೋಡ್ಕೊಳ್ಳಕ್ಕೆ ಬಂದಿದ್ರು ಅನ್ನುವಂಥದ್ದು ಅಲ್ಲಿನ ಜನ ಒಂದಷ್ಟು ಜನ ಹೇಳ್ತಾ ಇದ್ರು. ಈಗ 2005ರಿಂದ ರಂಗಪ್ರಸಾದ್ ಅನ್ನುವಂಥವ್ರ ಜೊತೆ ಬೆಂಗಳೂರಿನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅದು ವಸಂತ ಬೇರೆ, ನನ್ನ ಮಗಳು ಅನನ್ಯ ಬೇರೆ, ಇದು ಅನನ್ಯ ಭಟ್ಗೆ ಫೋಟೋ ಅಂತ 20 ವರ್ಷ ರಂಗಪ್ರಸಾದ್ ಜೊತೆ ಇದ್ದೆ ಅಂತ ಹೇಳ್ಕೊತಾರೆ. ಅವರನ್ನ ನಾನೇ ಸಾಕಿದ್ದು ರಂಗಪ್ರಸಾದ್ ಅವರನ್ನ ಅಂತ ಹೇಳ್ಕೊತಾರೆ. ಆಗ ವಸಂತ ಶ್ರೀವತ್ಸ ಸಹ ರಂಗಪ್ರಸಾದ್ ಅವರ ಜೊತೆಗೆ ಇರಲಿಲ್ಲ ಅಂತ ಹೇಳ್ಕೊತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡಿರುವಂತದ್ದು ಹೀಗೆ. ತಾವು ಹೇಳ್ತಿರುವಂತದ್ದು ಈ ನೀವೇನು ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ, ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೇಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಓಕೆ. ಆ ಟೈಮಲ್ಲಿ ಶ್ರೀವತ್ಸ ಮತ್ತೆ ಈ ವಸಂತ ಅವರು ಇರ್ಲಿಲ್ವಾ? ಇಲ್ಲ ಸರ್. ಓಕೆ. ಓಕೆ. ಆ ಟೈಮಲ್ಲಿ ಶ್ರೀವತ್ಸನೂ ಇರ್ಲಿಲ್ಲ, ವಸಂತನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಬೇರೆ ಕಡೆ ಒಂದು ಕಡೆ, ನಾನು ಕಂಬಿಪುರ ಅನ್ನುವಂತ ಒಂದು ಜಾಗದಲ್ಲಿದ್ದೆ. ಅವರ ರಂಗಪ್ರಸಾದ್ ಅನ್ನೋರದ್ದು ಒಂದು ಮಗನ ಕೇಸ್ ಆಯ್ತು. ಆವಾಗ ರಾತ್ರಿನೇ ಪೊಲೀಸ್ನವ್ರು ಹುಡ್ಕಕ್ಕೆ ಸ್ಟಾರ್ಟ್ ಆದ್ರು. ಆವಾಗ ನನ್ನ ಮನೆಗೆ ರಾತ್ರಿ ಬಂದಿದ್ರು. ಏನ್ ಕೇಸ್ ಆಗಿತ್ತು? ಅದು ಅವ್ರ ಮಗನ್ದು ಒಂದು ಏನೋ ಒಂದು ಕೇಸ್ ಆಗಿತ್ತು. ಓಕೆ. ರಂಗಪ್ರಸಾದ್ ಎಂಬುವರ ಸೊಸೆ ವಸಂತ ಅವರಿಗೆ ಏಕ್ದಮ್ ಹೋಲಿಕೆ ಇರುವಂತಹ ಆ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್. ಹೀಗಿದೆಯಲ್ಲ, ಇದೇನು ವಸಂತ ಅವರ ಫೋಟೋ ತೋರಿಸ್ತಾ ಇದ್ರಲ್ಲ ನೀವು ಅಂತ ಹೇಳಿದ್ರೆ ಅಲ್ವೇ ಅಲ್ಲ, ಇದು ನನ್ನ ಮಗಳು ಅನನ್ಯಾನೇ, ನಾನ್ ತೋರಿಸಿದ್ದು ವಸಂತಾಳ ಫೋಟೋ ಅಲ್ಲ. 2005ರಿಂದ ರಂಗಪ್ರಸಾದ್ ಜೊತೆ ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ರಂಗಪ್ರಸಾದ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಅಂತ ಕೂಡ ಹೇಳ್ತಾರೆ. ಮೊದಲು ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋರ್ ಜೊತೆ, ಪ್ರಭಾಕರ್ ಬಾಳಿಗ ಅನ್ನೋರ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅವ್ರ ತಾಯಿಯನ್ನ ನೋಡ್ಕೊಳ್ಳಕ್ಕೆ ಬಂದಿದ್ರು ಅನ್ನುವಂಥದ್ದು ಅಲ್ಲಿನ ಜನ ಒಂದಷ್ಟು ಜನ ಹೇಳ್ತಾ ಇದ್ರು. ಈಗ 2005ರಿಂದ ರಂಗಪ್ರಸಾದ್ ಅನ್ನುವಂಥವ್ರ ಜೊತೆ ಬೆಂಗಳೂರಿನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅದು ವಸಂತ ಬೇರೆ, ನನ್ನ ಮಗಳು ಅನನ್ಯ ಬೇರೆ, ಇದು ಅನನ್ಯ ಭಟ್ಗೆ ಫೋಟೋ ಅಂತ 20 ವರ್ಷ ರಂಗಪ್ರಸಾದ್ ಜೊತೆ ಇದ್ದೆ ಅಂತ ಹೇಳ್ಕೊತಾರೆ. ಅವರನ್ನ ನಾನೇ ಸಾಕಿದ್ದು ರಂಗಪ್ರಸಾದ್ ಅವರನ್ನ ಅಂತ ಹೇಳ್ಕೊತಾರೆ. ಆಗ ವಸಂತ ಶ್ರೀವತ್ಸ ಸಹ ರಂಗಪ್ರಸಾದ್ ಅವರ ಜೊತೆಗೆ ಇರಲಿಲ್ಲ ಅಂತ ಹೇಳ್ಕೊತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡಿರುವಂತದ್ದು ಹೀಗೆ. ತಾವು ಹೇಳ್ತಿರುವಂತದ್ದು ಈ ನೀವೇನು ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ. ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೇಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಓಕೆ. ಆ ಟೈಮಲ್ಲಿ ಶ್ರೀವತ್ಸ ಮತ್ತೆ ಈ ವಸಂತ ಅವರು ಇರ್ಲಿಲ್ವಾ? ಇಲ್ಲ ಸರ್. ಓಕೆ. ಓಕೆ. ಆ ಟೈಮಲ್ಲಿ ಶ್ರೀವತ್ಸನೂ ಇರ್ಲಿಲ್ಲ, ವಸಂತನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಬೇರೆ ಕಡೆ ಒಂದು ಕಡೆ, ನಾನು ಕಂಬಿಪುರ ಅನ್ನುವಂತ ಒಂದು ಜಾಗದಲ್ಲಿದ್ದೆ. ಅವರ ರಂಗಪ್ರಸಾದ್ ಅನ್ನೋರದ್ದು ಒಂದು ಮಗನ ಕೇಸ್ ಆಯ್ತು. ಆವಾಗ ರಾತ್ರಿನೇ ಪೊಲೀಸ್ನವ್ರು ಹುಡ್ಕಕ್ಕೆ ಸ್ಟಾರ್ಟ್ ಆದ್ರು. ಆವಾಗ ನನ್ನ ಮನೆಗೆ ರಾತ್ರಿ ಬಂದಿದ್ರು. ಏನ್ ಕೇಸ್ ಆಗಿತ್ತು? ಅದು ಅವ್ರ ಮಗನ್ದು ಒಂದು ಏನೋ ಒಂದು ಕೇಸ್ ಆಗಿತ್ತು. ಓಕೆ. ರಂಗಪ್ರಸಾದ್ ಎಂಬುವರ ಸೊಸೆ ವಸಂತ ಅವರಿಗೆ ಏಕ್ದಮ್ ಹೋಲಿಕೆ ಇರುವಂತಹ ಆ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್. ಹೀಗಿದೆಯಲ್ಲ, ಇದೇನು ವಸಂತ ಅವರ ಫೋಟೋ ತೋರಿಸ್ತಾ ಇದ್ರಲ್ಲ ನೀವು ಅಂತ ಹೇಳಿದ್ರೆ ಅಲ್ವೇ ಅಲ್ಲ, ಇದು ನನ್ನ ಮಗಳು ಅನನ್ಯಾನೇ, ನಾನ್ ತೋರಿಸಿದ್ದು ವಸಂತಾಳ ಫೋಟೋ ಅಲ್ಲ. 2005ರಿಂದ ರಂಗಪ್ರಸಾದ್ ಜೊತೆ ಇದ್ದಿದ್ದು ನಿಜ ಅಂತ
ಹೇಳಿದ್ದಾರೆ. ರಂಗಪ್ರಸಾದ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಇದೆ ಅಂತ ಕೂಡ ಹೇಳ್ತಾರೆ. ಮೊದಲು ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋರ ಜೊತೆ, ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅವರ ತಾಯಿಯನ್ನ ನೋಡ್ಕೊಳ್ಳಕ್ಕೆ ಬಂದಿದ್ರು ಅನ್ನುವಂಥದ್ದು ಅಲ್ಲಿನ ಜನ ಒಂದಷ್ಟು ಜನ ಹೇಳ್ತಾ ಇದ್ರು. ಈಗ 2005ರಿಂದ ರಂಗಪ್ರಸಾದ್ ಅನ್ನುವಂಥವ್ರ ಜೊತೆ ಬೆಂಗಳೂರಿನಲ್ಲಿ ರಿಯಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ. ಅದು ವಸಂತ ಬೇರೆ, ನನ್ನ ಮಗಳು ಅನನ್ಯ ಬೇರೆ, ಇದು ಅನನ್ಯ ಬಟ್ಟೆ ಫೋಟೋ ಅಂತ 20 ವರ್ಷ ರಂಗಪ್ರಸಾದ್ ಜೊತೆ ಇದ್ದೆ ಅಂತ ಹೇಳ್ಕೊತಾರೆ. ಅವರನ್ನ ನಾನೇ ಸಾಕಿದ್ದು ರಂಗಪ್ರಸಾದ್ ಅವರನ್ನ ಅಂತ ಹೇಳ್ಕೊತಾರೆ. ಆಗ ವಸಂತ ಶ್ರೀವತ್ಸ ಸಹ ರಂಗಪ್ರಸಾದ್ ಅವರ ಜೊತೆಗೆ ಇರಲಿಲ್ಲ ಅಂತ ಹೇಳ್ಕೊತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡಿರುವಂತದ್ದು ಹೀಗೆ. ತಾವು ಹೇಳ್ತಿರುವಂತದ್ದು ಈ ನೀವೇನು ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ. ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವು ಎಲ್ಲ ಒಂದೇ ಮನೆಯಲ್ಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಅವ್ರ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಓಕೆ. ಆ ಟೈಮಲ್ಲಿ ಶ್ರೀವತ್ಸ ಮತ್ತೆ ಈ ವಸಂತ ಅವರು ಇರ್ಲಿಲ್ವಾ? ಇಲ್ಲ ಸರ್. ಓಕೆ. ಓಕೆ. ಆ ಟೈಮಲ್ಲಿ ಶ್ರೀವತ್ಸನೂ ಇರ್ಲಿಲ್ಲ, ವಸಂತನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಬೇರೆ ಕಡೆ ಒಂದು ಕಡೆ, ನಾನು ಕಂಬಿಪುರ ಅನ್ನುವಂತ ಒಂದು ಜಾಗದಲ್ಲಿದ್ದೆ. ಅವರ ರಂಗಪ್ರಸಾದ್ ಅನ್ನೋರದ್ದು ಒಂದು ಮಗನ ಕೇಸ್ ಆಯ್ತು. ಆವಾಗ ರಾತ್ರಿನೇ ಪೊಲೀಸ್ನವ್ರು ಹುಡ್ಕಕ್ಕೆ ಸ್ಟಾರ್ಟ್ ಆದ್ರು. ಆವಾಗ ನನ್ನ ಮನೆಗೆ ರಾತ್ರಿ ಬಂದಿದ್ರು. ಏನ್ ಕೇಸ್ ಆಗಿತ್ತು? ಅದು ಅವ್ರ ಮಗಂದು ಒಂದು ಏನೋ ಒಂದು ಕೇಸ್ ಆಗಿತ್ತು. ಓಕೆ. ರಂಗಪ್ರಸಾದ್ ಎಂಬುವರ ಸೊಸೆ ವಸಂತ ಅವರಿಗೆ ಏಕ್ದಮ್ ಹೋಲಿಕೆ ಇರುವಂತಹ ಆ ಫೋಟೋವನ್ನ ತೋರಿಸ್ತಾ ಇದ್ದಾರೆ ಸುಜಾತಾ ಭಟ್. ಹೀಗಿದೆಯಲ್ಲ, ಇದೇನು ವಸಂತ ಅವರ ಫೋಟೋ ತೋರಿಸ್ತಾ ಇದ್ರಲ್ಲ ನೀವು ಅಂತ ಹೇಳಿದ್ರೆ, ಅಲ್ವೇ ಅಲ್ಲ, ಇದು ನನ್ನ ಮಗಳು ಅನನ್ಯಾನೇ, ನಾನ್ ತೋರಿಸಿದ್ದು ವಸಂತಾಳ ಫೋಟೋ ಅಲ್ಲ. 2005ರಿಂದ ರಂಗಪ್ರಸಾದ್ ಜೊತೆ ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ರಂಗಪ್ರಸಾದ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ. ಮೊದಲು ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋರ ಜೊತೆ, ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅವರ ತಾಯಿಯನ್ನ ನೋಡ್ಕೊಳ್ಳಕ್ಕೆ ಬಂದಿದ್ರು ಅನ್ನುವಂಥದ್ದು ಅಲ್ಲಿನ ಜನ ಒಂದಷ್ಟು ಜನ ಹೇಳ್ತಾ ಇದ್ರು. ಈಗ 2005ರಿಂದ ರಂಗಪ್ರಸಾದ್ ಅನ್ನುವಂಥವ್ರ ಜೊತೆ ಬೆಂಗಳೂರಿನಲ್ಲಿ ರಿಯಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ. ಅದು ವಸಂತ ಬೇರೆ, ನನ್ನ ಮಗಳು ಅನನ್ಯ ಬೇರೆ, ಇದು ಅನನ್ಯ ಬಟ್ಟೆ ಫೋಟೋ ಅಂತ 20 ವರ್ಷ ರಂಗಪ್ರಸಾದ್ ಜೊತೆ ಇದ್ದೆ ಅಂತ ಹೇಳ್ಕೊತಾರೆ. ಅವರನ್ನ ನಾನೇ ಸಾಕಿದ್ದು ರಂಗಪ್ರಸಾದ್ ಅವರನ್ನ ಅಂತ ಹೇಳ್ಕೊತಾರೆ. ಆಗ ವಸಂತ ಶ್ರೀವತ್ಸ ಸಹ ರಂಗಪ್ರಸಾದ್ ಅವರ ಜೊತೆಗೆ ಇರಲಿಲ್ಲ ಅಂತ ಹೇಳ್ಕೊತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡಿರುವಂತದ್ದು ಹೀಗೆ. ತಾವು ಹೇಳ್ತಿರುವಂತದ್ದು ಈ ನೀವೇನು ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ. ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವು ಎಲ್ಲ ಒಂದೇ ಮನೆಯಲ್ಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಅವ್ರ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಓಕೆ. ಆ ಟೈಮಲ್ಲಿ ಶ್ರೀವತ್ಸ ಮತ್ತೆ ಈ ವಸಂತ ಅವರು ಇರ್ಲಿಲ್ವಾ? ಇಲ್ಲ ಸರ್. ಓಕೆ. ಓಕೆ. ಆ ಟೈಮಲ್ಲಿ ಶ್ರೀವತ್ಸನೂ ಇರ್ಲಿಲ್ಲ, ವಸಂತನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಬೇರೆ ಕಡೆ ಒಂದು ಕಡೆ, ನಾನು ಕಂಬಿಪುರ ಅನ್ನುವಂತ ಒಂದು ಜಾಗದಲ್ಲಿದ್ದೆ. ಅವರ ರಂಗಪ್ರಸಾದ್ ಅನ್ನೋರದ್ದು ಒಂದು ಮಗನ ಕೇಸ್ ಆಯ್ತು. ಆವಾಗ ರಾತ್ರಿನೇ ಪೊಲೀಸ್ನವ್ರು ಹುಡ್ಕಕ್ಕೆ ಸ್ಟಾರ್ಟ್ ಆದ್ರು. ಆವಾಗ ನನ್ನ ಮನೆಗೆ ರಾತ್ರಿ ಬಂದಿದ್ರು. ಏನ್ ಕೇಸ್ ಆಗಿತ್ತು? ಅದು ಅವ್ರ ಮಗಂದು ಒಂದು ಏನೋ ಒಂದು ಕೇಸ್ ಆಗಿತ್ತು. ಓಕೆ.